ಬೆಂಗಳೂರು ನಗರದ 7 ಬಿಡಿಎ ಕಾಂಪ್ಲೆಕ್ಸ್ಗಳನ್ನು ಖಾಸಗಿಯವರಿಗೆ ಗುತ್ತಿಗೆ ನೀಡುವ ಕ್ರಮವನ್ನು ಹಲವಾರು ಸಂಘಟನೆಗಳು ತೀವ್ರವಾಗಿ ಖಂಡಿಸಿವೆ. ಈ ಸಂಬಂಧ ಸರ್ಕಾರದ ಆದೇಶವನ್ನು ಖಂಡಿಸಿ ಇದೇ ಸೆಪ್ಟೆಂಬರ್ 12ರಂದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳುವುದಾಗಿ ಬಿಡಿಎ ಕಾಂಪ್ಲೆಕ್ಸ್ ಉಳಿಸಿ ಹೋರಾಟ ಸಮಿತಿಯ ಅಧ್ಯಕ್ಷರಾದ ರಮೇಶ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಬಿಡಿಎ ಸೈಟ್ಗಳು ಮಾಡುವ ಸಂದರ್ಭದಲ್ಲಿ ಸಿಎ ಸೈಟ್ಲಾಗಿ ಈ ಜಾಗವನ್ನು ಬಿಟ್ಟಿದ್ದು, ಇದು ಸಾರ್ವಜನಿಕ ಬಳಕೆಗಾಗಿ ಇದುವರೆಗೂ ಮಾಡ್ಕೊಳ್ತಾ ಬಂದಿರ್ತಾರೆ. ಈಗ ಇದನ್ನ ಏಕಾಏಕಿ ಪ್ರೈವೇಟ್ನವರಿಗೆ ಕೊಡ್ತಾ ಅದರಲ್ಲಿ 35% ಬಿಡಿಯವರಿಗೆ, ಇನ್ನು ಉಳಿದ 65% ಖಾಸಗಿಯವರಿಗೆ ಕೊಡ್ತಾರ. ಹಿಂದೆ ಇರುವಂತಹ ಹುನ್ನಾರ ನಿಜಕ್ಕೂ ನಮ್ಮೆಲ್ಲರಿಗೂ ಆಘಾತ ತಂದಿದೆ. ಮತ್ತೆ ಇದರ ಹಿಂದೆ ನಮ್ಮ ಎಲ್ಲ ರಾಜಕಾರಣಿಗಳ ಪಾಲುದಾರಿಕೆ ಇದೆ ಅಂತ ನಾನು ಇದು ಕೇವಲ ಒಂದು ಕಂಪನಿದಲ್ಲ, ಇದರಿಂದ ಎಲ್ಲ ನಮ್ಮ ರಾಜಕಾರಣಿಗಳಲ್ಲಿ ನಿಗಲಾಗಿದ್ದಾರೆ. ನೆಪ ಮಾತ್ರಕ್ಕೆ ಈ ಏನು ಮ್ಯಾವರಿಕ್ ಹೋಲ್ಡಿಂಗ್ಸ್ ಇನ್ವೆಸ್ಟ್ಮೆಂಟ್ ಪ್ರೈವೇಟ್ ಕಂಪನಿ ಕೊಟ್ಟಿದ್ದಾರಲ್ಲ, ಅದ್ರ ಪಾಲುದಾರರು ಯಾರು ಅಂತೇಳಿ ಬಹಿರಂಗಪಡಿಸಬೇಕು ಅಂತೇಳಿ ತಮ್ಮರ ಮುಖಾಂತರ ಆಗ್ರಹ ಮಾಡ್ತಾರೆ. ಈ ಎಂಪಾರ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್, ಈ ಎಂಪಾರ್ ಡೆವಲಪ್ಮೆಂಟ್ ಅಲ್ಲಿ ಈಗಿರುವಂತಹ ಸರ್ಕಾರದ ಈ ನಮ್ಮ ಮಂತ್ರಿಗಳಾಗಿರ್ಬೋದು ಅಥವಾ ಕೆಲವು ರಾಜ್ಯ ನಾಯಕರುಗಳಾಗಿರ್ಬೋದು ಎಷ್ಟು ಜನ ಪಾಲುದಾರಿಕೆಯನ್ನ ಹೊಂದಿದ್ದಾರೆ. ಯಾಕೆಂತ ಹೇಳಿದ್ರೆ ಇವತ್ತು ಬೆಂಗಳೂರು ಭಾಗದಲ್ಲಿ ನೀವು ಎಲ್ಲೇ ಮ್ಯೂಚುವಲ್ ಆಗಿ ಡೆವಲಪ್ಮೆಂಟ್ ಕೊಟ್ಟರು ಕೂಡ 50-50 ರೇಷಿಯೋದಲ್ಲಿ ತಗೊಳ್ತಾ ಇದ್ದಾರೆ ಎಲ್ಲ ಪ್ರೈವೇಟ್ ಪ್ರಾಪರ್ಟಿಗಳಲ್ಲಿ. ಅದರಲ್ಲೂ ಕೆಲವೊಂದು ಕಡೆ 60-40, 60% ಮಾಲೀಕರಿಗೆ, ಇನ್ನು 40% ಡೆವಲಪ್ಮೆಂಟ್ ಮಾಡೋರಿಗೆ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಬೆಂಗಳೂರು ಒಳಗಡೆ ಪ್ರಾಪರ್ಟಿಗೆ ಸಿಗದೇ ಇರೋ ಸಂದರ್ಭದಲ್ಲಿ ಕೇವಲ 35%ಗೆ ನೀವು ಕೊಡ್ತಾ ಇರುವಂತ ಹುನ್ನಾರ ಏನು? ಮತ್ತೆ ಈ ಪ್ರಾಪರ್ಟಿಗಳಿಗೆ ಈ ನಮ್ಮ ಎಷ್ಟೋ ಬ್ಯಾಂಕ್ಗಳು ಸಾಲ ಕೊಡ್ಲಿಕ್ಕೆ ಮುಂದೆ ಬಂದರೂ ಕೂಡ ಸರ್ಕಾರನೇ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಅವಕಾಶ ಇದ್ರೂ ಕೂಡ ಸರ್ಕಾರ ಡೆವಲಪ್ಮೆಂಟ್ ಮಾಡದೆ ಖಾಸಗಿಗಳು ಕೊಡ್ತಾ ಇರುವಂತ ಹುನ್ನಾರಗಳು ಏನು ಅಂತ. ಮತ್ತೆ ಬಹಳ ಮುಖ್ಯವಾಗಿ HSR ಬಿಡಿಎ ಕಾಂಪ್ಲೆಕ್ಸ್ ಸುಮಾರು 3 ವರ್ಷಗಳಿದ್ದೆ, ಬಹಳಷ್ಟು ವರ್ಷಗಳಿಂದ ಇದ್ದೇ ಇಲ್ಲ, ಏನಲ್ಲ 3 ವರ್ಷಗಳಿದ್ದೆ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನವೀಕರಣ ಮಾಡಿ ಇನ್ನೂ ಅದನ್ನ ಫುಲ್ಫಿಲ್ಲೇ ಆಗಲಿಲ್ಲ. ಬಾಡಿಗೆಗಳಿಗೆ ಕೊಡದಂಗೆ ಇವತ್ತು ಅದನ್ನ ಬಿಡಿಸಕೊಟ್ಟಿರೋ ಹಿಂದೆ ಇರುವಂತ ಹುನ್ನಾರಗಳು ಏನು? ಬಡವರ ತೆರಿಗೆ ದುಡ್ಡು, ಸಾರ್ವಜನಿಕ ತೆರಿಗೆ ದುಡ್ಡನ್ನ ಇಷ್ಟ ಬಂದಾಗ ಇವರು ಖರ್ಚು ಮಾಡ್ತಾರೆ ಅಂತಂದ್ರೆ ಇವೇನು ಯಬೋದಿ ಲಾನ, ಇವೇನು ಯಬೋದಿ ಸಂವಿಧಾನನ? ಇವ್ರಿಗೇನು ಕೇಳಲಿಕ್ಕೆ ಯಾರು ಇಲ್ವಾ? ಬಡವರ ಪರ ಅಂತ ಮಾನ್ಯ DCM ಅವರು ಹೇಳ್ತಾರೆ. ಇದೇನೇ ನಿಮ್ಮ ಅಭಿವೃದ್ಧಿ? ಬೆಂಗಳೂರನ್ನ, ಬೃಹತ್ ಬೆಂಗಳೂರನ್ನ ನಾನು ಏನೋ ಡಿಜಿಟಲ್ ಬೆಂಗಳೂರು ಮಾಡ್ತೇನೆ, ಬಹಳ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನ ತಗೊಂಡು ಹೋಗ್ತೀವಿ ಅಂತ ಹೇಳಿ ನೀವು ಭಾಷಣ ಮಾಡ್ತೀರಲ್ಲ, ಇದೇನ ನಿಮ್ಮ ಅಭಿವೃದ್ಧಿ? ಇದರಲ್ಲಿ ಈ ಸರ್ಕಾರದ ಅನೇಕ ಮಂತ್ರಿಗಳ ಪಾಲುದಾರಿಕೆ ಇದೆ. ಇವತ್ತು ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇರೋದು ಮುಂದಿನ ನಮ್ಮ ಪೀಳಿಗೆಗೆ, ಮುಂದಿನ ನಮ್ಮ ಮಕ್ಕಳ ಭವಿಷ್ಯಕ್ಕೆ ನಾವು ಉಳಿಸ್ಬೇಕಲ್ವಾ? ನಮ್ಮ ಹಿಂದೆ ಇದ್ದಂತ ಬಿಡಿಎ ಕಾಂಪ್ಲೆಕ್ಸ್ ಮಾಡಿದಂತವರು ಮುಂದಿನ ಪೀಳಿಗೆಗೆ ಬೇಕು ಅಂತೇಳಿ ಅಲ್ಲಿ ಬಿಡಿಎ ಕಾಂಪ್ಲೆಕ್ಸ್ ಅಲ್ಲಿ ಏನಿದೆ, ಸಾರ್ವಜನಿಕರಿಗೆ ಬೇಕಾಗಿರುವಂತ ಅವಶ್ಯಕತೆ ಇರುವಂತ ಮಳಿಗೆಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಅಲ್ಲಿ ಏನು ಒಂದು ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿ ಕೆಲವೊಂದು BBMP ಆಫೀಸ್ ಇದ್ದಾವೆ, ಹಾಸ್ಪಿಟಲ್ ಇದೆ, ಕೆಲವೊಂದು ಸ್ಟೇಷನರಿ ಶಾಪ್ಸ್ ಇದ್ದಾವೆ. ಈ ತರ ಸಾರ್ವಜನಿಕರಿಗೆ ಏನ್ ಬೇಕು ಅದೇ ಆ ತರದ ಇರುವಂತದನ್ನ ಇವರು ಏಕಾಏಕಿ ಬಹು ಅಂತಸ್ತುಗಳ ಕಟ್ಟಡವನ್ನ ಕಟ್ಟಿದ್ದೇ ಆದ್ರೆ ಅಲ್ಲಿ ಬಡವರಿಗೆ ಪ್ರವೇಶ ಇರೋದಿಲ್ಲ. ನಮ್ಮದೇ ಜಾಗದಲ್ಲಿ ನಾವು ನಾಳೆ ಬೆಳಿಗ್ಗೆ ದುಡ್ಡನ್ನ ಕೊಟ್ಟು ಒಳಗಡೆ ಎಂಟ್ರಿ ತಗೋಬೇಕಾಗುತ್ತೆ. ಇವಾಗ ಏನು ಈ ಬಿಡಿಎ ಕಾಂಪ್ಲೆಕ್ಸ್ ಹೋರಾಟ ಸಮಿತಿ ಅಂತ ಮಾಡಿದ್ದೀವಿ, ಉಳಿಸಿ ಹೋರಾಟ ಸಮಿತಿ ಅಂತ ಮಾಡಿದ್ದೀವಿ. ಇದೇ ತಿಂಗಳು 12ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಒಂದು ದೊಡ್ಡ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ಕನ್ನಡ ಪರ ಸಂಘಟನೆಗಳು, ರಾಜಕೀಯ ಪಕ್ಷಗಳು ಮತ್ತು ಸುತ್ತಮುತ್ತಿನ ಬಿಡಿಎ ಕಾಂಪ್ಲೆಕ್ಸ್ ಸುತ್ತಮುತ್ತಿನ ನಿವಾಸಿಗಳು, ವೆಲ್ಫೇರ್ ಅಸೋಸಿಯೇಷನ್ ಅವರು ಎಲ್ಲರೂ ಆಗಮನಿಸ್ತಾ ಇದ್ದಾರೆ ಈ ಹೋರಾಟಕ್ಕೆ. ಇದು ಬಿಡಿಎ ಕಾಂಪ್ಲೆಕ್ಸ್ಗಳು ಉಳಿಸ್ಕೊಳ್ಳೇಬೇಕು ಅನ್ನೋ ಒಂದು ಸತತವಾದ ಹೋರಾಟ.
ಮಾನ್ಯ ಸಂತೋಷ್ ಹೆಗ್ಡೆ ಸಾಹೇಬ್ರಿಗೂ ಹೋಗಿ ವಿಷಯ ತಿಳಿಸಿದ್ದಕ್ಕೆ ನಾನು ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಅವ್ರಿಗೆ ಮಾತು ಕೊಟ್ಟಿದ್ದಾರೆ. ಅವರು ಬರ್ತಾ ಇದ್ದಾರೆ. ಹೇಗಾದರೂ ಮಾಡಿ ನಾವು ಈಗ ಇದನ್ನು ಬಿ ಡಿ ಎ ಕಾಂಪ್ಲೆಕ್ಸ್ ಉಳಿಸ್ಕೊಳ್ಳೇಬೇಕನ್ನೋ ಒಂದು ಹೋರಾಟ, ಒಂದು ದೊಡ್ಡ ಹೋರಾಟ. ಅದು ಸಂಪೂರ್ಣವಾಗಿ ಮಾಧ್ಯಮದ ಸ್ನೇಹಿತರಿಂದನೇ ನಮ್ಮ ಕೈ ಜೋಡಿಸಿದ್ರೆ ಸಾಧ್ಯ ಅನ್ನೋದು ನಮಗೆ ಗೊತ್ತಿದೆ. ದಯವಿಟ್ಟು ನೀವೆಲ್ಲರೂ ಬಂದು. ಎಷ್ಟು ಜನ ಭಾಗವಹಿಸ್ತಾರೆ ಸರ್? ನಮ್ಮ 5,000 to 7,000 ಜನ ಅಂತ ನಮ್ಮ ಟಾರ್ಗೆಟ್ ಇರೋದು. 5,000 to 7,000 ಜನ ಇನ್ನೂ ಜಾಸ್ತಿ ಆಗ್ತಾರೆ, ಕರೆಕ್ಟಾಗಿ ಮಧ್ಯಾಹ್ನ 12:30 1 ಗಂಟೆಗೆ ಪ್ರಾರಂಭ ಸರ್. ಓಕೆ ಸರ್.